ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೋಡಿ, ನಾನು ಕರ್ನಾಟಕದಲ್ಲಿರುವಂಥ ಹಲವಾರು ಐತಿಹಾಸಿಕ ದೇವಸ್ಥಾನಗಳು, ಸ್ಮಾರಕಗಳು, ವೀರಗಲ್ಲುಗಳು ಇವುಗಳ ಬಗ್ಗೆ ಎಲ್ಲ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದೀನಿ. ಅದೆಲ್ಲ ನಿಮಗೆ ತುಂಬ ಇಷ್ಟ ಆಗ್ತಾ ಇದೆ ಅಂತ ಗೊತ್ತು. ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ. ನೋಡಿ, ಇವತ್ತು ನಿಮಗೆ ಒಂದು ವಿಶೇಷವಾಗಿರುವಂಥ ಒಂದು ದೇವಸ್ಥಾನವನ್ನು ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತಾ ಇರ್ತೀನಿ. ನೋಡಿ, ನನ್ನ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಾ. ನೀವು ಮೇಲ್ಕೋಟೆಗೆ ಏನಾದರೂ ಹೋಗಿದ್ರೆ ಈ ಥರದ ಒಂದು ರಾಯಗೋಪುರವನ್ನು ನೀವು ನೋಡಿರ್ತೀರ. ಅದೇ ತರಹದ ಒಂದು ರಾಯಗೋಪುರ ನೋಡಿ. ಇದು ಎಲ್ಲಿದೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಳ್ತೀನಿ ನೋಡಿ. ಬೆಂಗಳೂರಿಗೆ ತುಂಬ ಹತ್ರ ಇರುವಂಥ ಒಂದು ಪ್ಲೇಸ್ ಇದು. ಈ ಪ್ಲೇಸ್ ಬೇರೆ ಯಾವುದೂ ಅಲ್ಲ, ಮುಳುಬಾಗಿಲಿನ ಹತ್ರ ಇರುವಂತಹ ವಿರೂಪಾಕ್ಷಪುರ ಅಥವಾ ವಿರೂಪಾಕ್ಷಿ. ಎಸ್, ಮುಳುಬಾಗಿಲಿಂದ ಬರೀ ಒಂದು 3-4 ಕಿಲೋಮೀಟರ್ ದೂರದಲ್ಲಿರುವಂಥ ವಿರೂಪಾಕ್ಷ ದೇವಸ್ಥಾನದ ಹೆಬ್ಬಾಗಿಲು, ಅಂದರೆ ಮಹಾದ್ವಾರ ಅಂತ ಕರಿತೀವಿ. ಇದು ಮೇಲ್ಗಡೆಗೆ ಇನ್ನೂ ರಾಜಗೋಪುರ ಇತ್ತು, ಅದೆಲ್ಲ ನಾಶ ಆಗಿ ಇವತ್ತು ನಮ್ಗೆ ಇಷ್ಟು ಮಾತ್ರ ಉಳ್ಕೊಂಡಿದೆ. ನಮಗೆ ಮೇಲ್ಕೋಟೆನಲ್ಲಿ ಕೂಡ ಈ ಥರದ್ದೇ ಒಂದು ರಾಯಗೋಪುರವನ್ನು ನಾವು ನೋಡ್ತೀವಿ. ನೋಡಿ, ಈಗ ದೇವಸ್ಥಾನಕ್ಕೆ ಹೋಗೋಣ. ಇದು ದೇವಸ್ಥಾನದ ಮುಂದೆ ಇರುವಂಥ ಒಂದು ರಾಯಗೋಪುರ. ದೇವಸ್ಥಾನ ಆ ಕಡೆಗಿದೆ. ಆ ದೇವಸ್ಥಾನ ನೋಡೋಣ. ಹಲವಾರು ವಿಶೇಷತೆಗಳನ್ನು ಒಳಗೊಂಡಿರುವಂತಹ ಒಂದು ದೇವಸ್ಥಾನ ಇದು. ಬನ್ನಿ, ಇನ್ಯಾಕೆ ತಡ, ದೇವಸ್ಥಾನ ನೋಡೋಣ. ಸ್ನೇಹಿತರೆ ನೋಡಿ, ಇದೇ ವಿರೂಪಾಕ್ಷ ದೇವಸ್ಥಾನ. ಇದು ಎಂಟ್ರೆನ್ಸ್. ಇದು ಒಳಗಡೆಗೆ ದೇವಸ್ಥಾನ ಇದೆ. ಆ ದೇವಸ್ಥಾನ ನೋಡೋಣ, ಬನ್ನಿ ಒಳಗಡೆ ಹೋಗೋಣ. ನೋಡಿ, ಕರ್ನಾಟಕದ ಇತಿಹಾಸ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿರುವಂಥ ಜಿಲ್ಲೆ ಕೋಲಾರ ಜಿಲ್ಲೆ. ಗಂಗಾ ಅರಸರ ಮೂಲ ನೆಲೆ ಕೋಲಾರ ಅಂತ ಕರಿತೀವಿ. ಅವರ ಜನ್ಮಸ್ಥಳ ಕೋಲಾರ ಜಿಲ್ಲೆ. ಇಂಥ ಜಿಲ್ಲೆಯಲ್ಲಿರುವಂತಹ ವಿರೂಪಾಕ್ಷಿಯ ದೇವಸ್ಥಾನ. ಈ ದೇವಸ್ಥಾನ ನೋಡೋಕೆ ಇವತ್ತು ಬಂದಿದ್ದೀವಿ. ನನ್ನ ಮಗ ಕೂಡ ಇದ್ದಾರೆ ಇಲ್ಲಿ. ಯಾವಾಗಲೂ ಅವನ್ನ ಜೊತೆಲಿ ಕರ್ಕೊಂಬರ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಬನ್ನಿ, ಸುಮಾರು 600 ವರ್ಷಗಳಷ್ಟು ಹಳೆಯದಾಗಿರುವಂತಹ ವಿರೂಪಾಕ್ಷಿ ದೇವಸ್ಥಾನ ನೋಡೋಣ. ವಾವ್, ನೋಡಿ, ಇದೇ ದೇವಸ್ಥಾನ, ವಿರೂಪಾಕ್ಷ ದೇವಸ್ಥಾನ. ಅಷ್ಟು ಅದ್ಭುತವಾಗಿದೆಯಲ್ಲ. ಈ ದೇವಸ್ಥಾನದ ಬಗ್ಗೆ ಇನ್ನೂ ಮಾಹಿತಿಯನ್ನು ಕೊಡ್ತೀನಿ. ತುಂಬ ಸ್ವಾರಸ್ಯಕರವಾಗಿರುವಂತಹ ವಿಶೇಷ ಇದೆ ಈ ದೇವಸ್ಥಾನದ ಬಗ್ಗೆ. ಬನ್ನಿ. ಕರ್ನಾಟಕದಲ್ಲಿರುವಂತಹ ಅತಿ ದೊಡ್ಡ ದೇವಸ್ಥಾನಗಳಲ್ಲಿ ವಿರೂಪಾಕ್ಷ ದೇವಸ್ಥಾನ ಕೂಡ ಒಂದು ಅಂತ ದಾಖಲಾಗಿದೆ. ಎಷ್ಟು ದೊಡ್ಡದಾಗಿದೆ ಅಂದರೆ ನೀವು ನಂಬೋದಿಲ್ಲ. ಒಳಭಾಗ ಮತ್ತು ಹೊರಭಾಗದ ಎಷ್ಟು ಪ್ರಾಕಾರ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ನೋಡಿ, ನಾವು ಎಂಟ್ರೆನ್ಸ್ ಒಳಗಡೆಗೆ ಬಂದಿದ್ದೀವಿ. ನೋಡಿ, ಈ ಭಾಗದಿಂದ ನೋಡಿದ್ರೆ ನಮಗೆ ನೋಡಿ ಎಷ್ಟು ಸುಮಾರು 15-20 ಅಡಿ ಎತ್ತರದ ಗೋಡೆ ಇದು. ಹೊರ ಪ್ರಾಕಾರದ ಗೋಡೆ ಇದು. ನಾವು ಹಂಪಿಗೆ ಹೋದರೆ ಈ ಥರದ ಗೋಡೆಗಳನ್ನ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ನೋಡ್ತೀವಿ. ನೋಡಿ, ಬಲಭಾಗದಿಂದ ಗೋಡೆ ನೋಡಿದ್ರೆ ಅಲ್ಲಿ ಒಂದು ಮಂಟಪ ಇದೆ. ಅದು ರಂಗಮಂಟಪ. ಅಂದರೆ ಏನಾದರೂ ಉತ್ಸವಗಳು ನಡೆಯುವಂಥ ಹಬ್ಬ ಹರಿದಿನಗಳಲ್ಲಿ ಏನಾದರೂ ಉತ್ಸವಗಳು ನಡೆಯೋದಕ್ಕೋಸ್ಕರ ಆ ಒಂದು ಮಂಟಪವನ್ನು ಕಟ್ಟಿದ್ರು. ಅಲ್ಲಿ ಸಾಮಾನ್ಯವಾಗಿ ನೃತ್ಯ, ಸಂಗೀತ, ಹಾಡು, ಈ ರೀತಿಯ ಒಂದು ಉತ್ಸವಗಳನ್ನು ಮಾಡ್ತಾಯಿದ್ರು. ಅದರ ಒಳಭಾಗಕ್ಕೆ ನಮಗೆ ಮುಖ್ಯವಾಗಿ ಇಲ್ಲಿ ಕಾಣುವಂಥದ್ದು ಮುಖ್ಯ ದೇವಸ್ಥಾನ. ಇದು ಗೋಪುರ, ದೇವಸ್ಥಾನದ ಮುಖ್ಯ ಗೋಪುರ ಇದು. ಅದು ಒಳಭಾಗಕ್ಕೆ ನಮಗೆ ಮುಖ್ಯ ಗರ್ಭಗುಡಿ ಮತ್ತು ಒಳಮಂಟಪ, ಹೊರಮಂಟಪಗಳೆಲ್ಲ ಇದೆ. ಇದು ಮುಂಭಾಗದಲ್ಲಿ ನೋಡಿದ್ರೆ ಇದು ಬಲಿಪೀಠ. ಸಾಮಾನ್ಯವಾಗಿ ದೇವಸ್ಥಾನಗಳ ಮುಂಭಾಗದಲ್ಲಿ ಬಲಿಪೀಠ ಅಂತ ಹೇಳ್ತೀವಿ. ಆ ಬಲಿಪೀಠ ಇಲ್ಲಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಬಲಿಪೀಠ ಇದ್ದೇ ಇರುತ್ತೆ. ಇದರ ಒಳಭಾಗಕ್ಕೆ ನಾವು ದೇವಸ್ಥಾನ ನೋಡೋಣ, ಬನ್ನಿ. ನೋಡಿ, ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ, ನಾವು ಹಂಪಿಗೆ ಹೋದರೆ ಅಲ್ಲಿ ಮುಖ್ಯವಾಗಿ ನಮಗೆ ವಿರೂಪಾಕ್ಷೇಶ್ವರ ದೇವಸ್ಥಾನ, ವಿಜಯನಗರ ಅರಸರ ಆರಾಧ್ಯ ದೈವ ವಿರೂಪಾಕ್ಷೇಶ್ವರ, ಅಲ್ಲಿರುವಂತಹ ದೊಡ್ಡ ದೇವಸ್ಥಾನ ಬಿಟ್ಟರೆ ವಿರೂಪಾಕ್ಷನ ಹೆಸರಿನಲ್ಲಿರುವಂತಹ 2ನೇ ಅತಿ ದೊಡ್ಡ ದೇವಸ್ಥಾನ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಈ ವಿರೂಪಾಕ್ಷೇಶ್ವರ ದೇವಸ್ಥಾನ. ಅಷ್ಟು ದೊಡ್ಡದಾಗಿರುವಂತಹ ದೇವಸ್ಥಾನ ಇದು. ನೋಡಿ, ನಾವು ಒಳಭಾಗಕ್ಕೆ ಬಂದಾಗ ನಾವು ಬಲಗಡೆಗೆ ಒಂದು ಮಂಟಪ, ಅಂದರೆ ರಂಗಮಂಟಪ ಇದೆ, ಉತ್ಸವ ಮಂಟಪ ಅಂತ ಕರಿತೀವಿ. ಅದನ್ನು ನೋಡಿದ್ವಿ. ಅದರ ಎಡಗಡೆಗೆ ನಮಗೆ ಮುಖ್ಯವಾದ ದೇವಸ್ಥಾನದ ಎರಡೂ ಕಡೆ ನಮಗೆ ಹೊರಮಂಟಪಗಳಿದೆ. ಅಂದರೆ ಹೊರ ಪ್ರಾಕಾರದಲ್ಲಿ ಹೊರಮಂಟಪಗಳಿದೆ. ಇಲ್ಲೂ ಕೂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಉತ್ಸವಗಳು, ಪೂಜೆಗಳು, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಸಭೆ ಸಮಾರಂಭಗಳು ಎಲ್ಲ ನಡೆಯುವಂಥ ಒಂದು ಮಂಟಪಗಳನ್ನು ದೇವಸ್ಥಾನದ ಮುಖ್ಯ ಗೋಪುರದ ಎರಡೂ ಕಡೆ
ಕಟ್ಟಿದ್ದಾರೆ. ಇವೆಲ್ಲ ಸಂಪೂರ್ಣವಾಗಿ ವಿಜಯನಗರ ಶೈಲಿಯಲ್ಲಿ ಇರುವಂಥದ್ದು. ವಿಜಯನಗರ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ದೇವಸ್ಥಾನ ನಿರ್ಮಾಣ ಆಗಿರೋದು ವಿಜಯನಗರದ ಅರಸರ ಕಾಲದಲ್ಲಿ. ಅಂದರೆ ವಿಜಯನಗರದ ಅರಸ 2ನೇ ದೇವರಾಯನ ಕಾಲದಲ್ಲಿ ಮುಳುಬಾಗಿಲಿನ ರಾಜ್ಯಪಾಲನಾಗಿದ್ದಂತಹ ಲಕ್ಕಣ್ಣ ದಂಡೇಶ, ಆ ಲಕ್ಕಣ್ಣ ದಂಡೇಶ ನಿರ್ಮಾಣ ಮಾಡಿದಂತಹ ದೇವಸ್ಥಾನ ಈ ವಿರೂಪಾಕ್ಷಿ ದೇವಸ್ಥಾನ. ನೋಡಿ, ಇದು ರಾಜಗೋಪುರದ ಎಂಟ್ರೆನ್ಸ್. ಇದರ ಒಳಭಾಗಕ್ಕೆ ಹೋದರೆ ನಮಗೆ ಮುಖ್ಯ ದೇವಸ್ಥಾನ ಸಿಗುತ್ತೆ. ಸ್ನೇಹಿತರೆ, ದೇವಸ್ಥಾನದ ಒಳಭಾಗಕ್ಕೆ ಬಂದಿದ್ದೀವಿ. ನೀವು ಹೊರಗಡೆ ಹೊರಪ್ರಾಕಾರದಲ್ಲಿ ಕೆಲವು ಮಂಟಪಗಳನ್ನು ನೋಡಿದ್ವಿ. ನೋಡಿ, ಇದು ಒಳಭಾಗದಲ್ಲಿರುವಂತಹ ಪ್ರಾಕಾರದ ಮಂಟಪಗಳು. ಸಾಮಾನ್ಯವಾಗಿ ನಮಗೆ ವಿಜಯನಗರ ಶೈಲಿಯ ದೇವಸ್ಥಾನಗಳಲ್ಲಿ ಈ ರೀತಿಯ ಮಂಟಪಗಳು ಮತ್ತು ಈ ರೀತಿಯ ಬೃಹತ್ ಗಾತ್ರದ ಕಂಬಗಳಿರೋದನ್ನು ನಾವು ನೋಡಬಹುದು. ಸೊ ಅದರಂತೆ ಇಲ್ಲೂ ಕೂಡ ಒಳ ಪ್ರಾಕಾರದಲ್ಲಿ ನಮಗೆ ಎರಡೂ ಕಡೆ ಈ ರೀತಿಯ ದೊಡ್ಡ ದೊಡ್ಡ ಕಲ್ಲುಗಳಿಂದ ನಿರ್ಮಾಣ ಆಗಿರುವಂತಹ ಮಂಟಪ, ಅಂದರೆ ಕಲ್ಲಿನ ಕಂಬಗಳನ್ನು ನಾವು ನೋಡ್ತೀವಿ. ಹಾಗೆ ಇದು ದೇವಸ್ಥಾನದ ಮುಖ್ಯ ಪ್ರವೇಶ ದ್ವಾರ, ಅಂದರೆ ಒಳಭಾಗಕ್ಕೆ ಹೋಗಲಿರುವಂತಹ ಮುಖ್ಯ ದ್ವಾರ ಇದು. ಇದ್ರ ಮುಖಾಂತರ ನಾವು ಒಳಗಡೆ ಹೋಗ್ಬೇಕಾಗುತ್ತೆ. ನೋಡಿ, ಸಾಮಾನ್ಯವಾಗಿ ಶೈವ ದೇವಸ್ಥಾನಗಳಲ್ಲಿ ಈಶ್ವರನಿಗೆ ಅಭಿಮುಖವಾಗಿ ನಾವು ನಂದಿ ವಿಗ್ರಹಗಳನ್ನು ನೋಡ್ತೀವಿ. ನೋಡಿ, ಇಲ್ಲೂ ಕೂಡ 2 ನಂದಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದರ ನೇರವಾಗಿ ನಮಗೆ ಒಳಗಡೆ ಗರ್ಭಗುಡಿಯಲ್ಲಿ ವಿರೂಪಾಕ್ಷೇಶ್ವರನ ಲಿಂಗ ಇದೆ. ನೋಡಿ, ಇದು ಕೂಡ ಒಳ ಪ್ರಾಕಾರದ ಒಂದು ಮಂಟಪ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಶೇಷ ಇದೆ. ಈ ವಿಶೇಷ ಏನು ಅಂತ ಈ ಕಾರ್ನರಲ್ಲಿದೆ, ಬನ್ನಿ ಹೇಳ್ತೀನಿ. ನೋಡಿ, ವಿಜಯನಗರ ಕಾಲದ ಒಂದು ವೀರಗಲ್ಲನ್ನು ಈ ದೇವಸ್ಥಾನದಲ್ಲಿ ಸಂರಕ್ಷಣೆ ಮಾಡಿದ್ದಾರೆ. ಸುಮಾರು 6 ಅಡಿ ಉದ್ದ, ಒಂದು 4 ಅಡಿ ಎತ್ತರ ಇರುವಂತಹ ಒಂದು ವೀರಗಲ್ಲಿದು. ಇದರಲ್ಲಿ ಯಾರೋ ಒಬ್ಬ ವೀರ ಬಿಲ್ಲು ಬಾಣವನ್ನು ಹಿಡಿದು ಯುದ್ಧದಲ್ಲಿ ಸಾವನ್ನಪ್ಪಿರುವಂಥ ಸಂದರ್ಭದಲ್ಲಿ ಆತನ ಪತ್ನಿಯರು ಸತಿ ಸಹಗಮನ ಹೋಗಿರುವಂಥ ಒಂದು ಚಿತ್ರಣ ಇದು. ಮತ್ತು ಇಲ್ಲಿ ಒಂದು ಪಕ್ಷಿಯನ್ನು ಕೂಡ ಕೆತ್ತನೆ ಮಾಡಿದ್ದಾರೆ, ಅಂದರೆ ಪ್ರಾಣ ಪಕ್ಷಿ ಸಂಕೇತ. ಅದು ತುಂಬ ಸುಂದರವಾಗಿರುವಂಥ ಒಂದು ವೀರಗಲ್ಲು. ಇಷ್ಟು ದೊಡ್ಡ ವೀರಗಲ್ಲು ಈ ದೇವಸ್ಥಾನದಲ್ಲಿ ಸಂರಕ್ಷಣೆ. ಈ ವೀರಗಲ್ಲಿನ ಪಕ್ಕದಲ್ಲೇ ನಮಗೆ ಸಿಂಹ ಕಟಾಂಜನ, ಅಂದರೆ ಯಾಳಿಯ ಶಿಲ್ಪಗಳಿರುವಂಥ ಮುಖ್ಯ ಪ್ರವೇಶ ದ್ವಾರ. ಈ ಮೆಟ್ಲನ್ನು ಹತ್ಕೊಂಡು ಒಳಗಡೆಗೆ ಹೋಗ್ತಾ ಇದ್ರೆ ನಮಗೆ ಒಳಭಾಗದಲ್ಲಿ ಮುಖ್ಯ ಗರ್ಭಗುಡಿ, ಅದರ ಮುಂದ್ಗಡೆ ಅಂತರಾಳ ಅಂದರೆ ಶುಕನಾಸ, ಆಮೇಲೆ 4 ಕಂಬಗಳಿರುವಂಥ ಒಂದು ನವರಂಗ ಮಂಟಪ ಇದೆ. ಅದರಲ್ಲೂ ಕೂಡ ವಿಜಯನಗರ ಶೈಲಿಯ ಅನೇಕ ಶಿಲ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ. ನಾಥಪಂಥದ ನಾಥ ಮುನಿಗಳನ್ನು ಕೂಡ ಆ ಕಂಬಗಳಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ಅದನ್ನು ಕೂಡ ನೋಡ್ಬೋದು ನಾವು. ಮತ್ತು ಹಲವಾರು ಶೈವ ಪಂಥಕ್ಕೆ ಸಂಬಂಧಪಟ್ಟಂತಹ ಹಲವಾರು ಶಿಲ್ಪಗಳನ್ನು ಆ ಕಂಬಗಳಲ್ಲಿ ಕೆತ್ತನೆ ಮಾಡಲಾಗಿದೆ. ನೋಡಿ, ಇದು ಶೈವ ದೇವಸ್ಥಾನ ಆದರೂ ನಮಗೆ ಇಲ್ಲಿ ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಂತಹ ಮೂರ್ತಿಗಳು ಕೂಡ ಇದ್ದಾವೆ. ನೋಡಿ, ಇದು ಭೂನೀಳ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿ. ಮಧ್ಯದಲ್ಲಿ ವೆಂಕಟೇಶ್ವರ ಸ್ವಾಮಿ, ಆ ಕಡೆ ಈ ಕಡೆ ಭೂನೀಳ, ಅಂದರೆ ಪದ್ಮಾವತಿ ಮತ್ತು ಲಕ್ಷ್ಮಿಯರು ಇಬ್ಬರು ಎರಡು ಭಾಗದಲ್ಲಿ ನಿಂತಿರುವಂಥದ್ದು. ಇದು ದೇವಸ್ಥಾನದ ಹೊರಪ್ರಾಕಾರ. ನಾವು ಹೊರಪ್ರಾಕಾರದಲ್ಲಿ ಬೃಹತ್ ಗಾತ್ರದ ಕಲ್ಲುಗಳಿಂದ ನಿರ್ಮಾಣ ಆಗಿರುವಂತಹ ಒಂದು ಕಲ್ಲಿನ ಗೋಡೆಯನ್ನು ನೋಡಿದ್ವಿ. ಇದು ಒಳಪ್ರಾಕಾರದ ಕಾಂಪೌಂಡು. ಇಲ್ಲೂ ಕೂಡ ಅಷ್ಟೇ ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳನ್ನು ಹಾಕಿ ನಿರ್ಮಾಣ ಮಾಡಿರುವಂಥ ಒಂದು ಪ್ರಾಕಾರ ಇದು, ಒಳಪ್ರಾಕಾರ. ಮತ್ತು ದೇವಸ್ಥಾನದ ಮುಖ್ಯ ಭಾಗ ಇದು. ನಾವೇನು ಒಳಭಾಗದಲ್ಲಿ ನೋಡಿದ್ವಿ ಅದು ನಮಗೆ ಹೊರಭಾಗದಲ್ಲಿ ಈ ರೀತಿ ಕಾಣುತ್ತೆ. ಅಲ್ಲಿ ಶಿಖರ ಕಾಣಿಸ್ತಾ ಇರೋದು ಅದು ಮುಖ್ಯ ಗರ್ಭಗುಡಿ. ಮತ್ತು ಹೊರಭಾಗದಲ್ಲಿ ಕೂಡ 1-2 ಗುಡಿಗಳಿದೆ. ಆ ಗುಡಿಗಳಲ್ಲಿ ಒಂದು ಗಣಪತಿ ಸನ್ನಿಧಿ, ಅಂದರೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ಗುಡಿ ಇದೆ, ನೋಡ್ತಾ ಇದ್ದೀರಾ. ಗಣಪತಿ. ಹಾಗೆ ಹೊರಭಾಗದಲ್ಲಿ ಸುಬ್ರಹ್ಮಣ್ಯನ ಮೂರ್ತಿ ಕೂಡ ಇದೆ. ಗಣಪತಿ ಮೂರ್ತಿ ಇರುವಂಥ ಗರ್ಭಗುಡಿ ಇದು. ಈ ಗರ್ಭಗುಡಿಯ ಪಕ್ಕದಲ್ಲಿ ನಾಗರ ಕಲ್ಲುಗಳನ್ನು ಕೂಡ ಇಲ್ಲಿ ಪೂಜೆ ಮಾಡ್ತಾರೆ. ಸೊ ಮಧ್ಯದಲ್ಲಿರೋದು ಇದು ಮುಖ್ಯ ವಿರೂಪಾಕ್ಷ ಲಿಂಗ ಇರುವಂತಹ ಗರ್ಭಗುಡಿ. ಇದರ ಪಕ್ಕ ಇನ್ನೊಂದು ಗರ್ಭಗುಡಿ ಇದೆ, ಅದು ಪಾರ್ವತಿ ದೇವಿಯ ಒಂದು ಗರ್ಭಗುಡಿ. ನೋಡಿ, ಆ ಗರ್ಭಗುಡಿ ಮುಂದೆ ಒಂದು ಸಿಂಹ
ಮೂರ್ತಿಯನ್ನು ವಿಗ್ರಹವನ್ನು ಇಟ್ಟಿದ್ದಾರೆ. ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಇದು ಒಳಗಡೆ ವಿರೂಪಾಕ್ಷನಿಗೆ ಅಭಿಷೇಕ ಮಾಡಿದಾಗ ಆ ನೀರು ಹೊರಗಡೆಗೆ ಬರೋ ಒಂದು ಜಲಪ್ರಾಣಾಳ ಇದು. ನೋಡಿ, ಇಲ್ಲಿ ಪಾರ್ವತಿ ದೇವಿಯ ವಾಹನ ಆಗಿರುವಂಥ ಸಿಂಹ, ಕಪ್ಪು ಕಲ್ಲಿನಲ್ಲಿ ಕಡ್ದು ಇಟ್ಟಿರುವಂತಹ ಸಿಂಹದ ಒಂದು ಮೂರ್ತಿ ಇದು. ನೋಡಿ, ಇಡೀ ದೇವಸ್ಥಾನವನ್ನು ಗ್ರಾನೈಟ್ ಕಲ್ಲಿನಿಂದ ಕಟ್ಟಿರುವಂಥದ್ದು. ನಮಗೆ ಎಲ್ಲಿ ನೋಡಿದ್ರೂ ಕೂಡ ಈ ರೀತಿಯ ಕಂಬಗಳಿಂದ ಕೂಡಿರುವಂತಹ ಮಂಟಪಗಳೇ ಕಾಣುತ್ತೆ. ಅಲ್ಲೂ ಕೂಡ ಒಂದು ವೇದಿಕೆ ಇದೆ. ಬಹುಶಃ ಇದೆಲ್ಲನೂ ಆಗಿನ ಕಾಲದಲ್ಲಿ ಉತ್ಸವಗಳು, ವಿಶೇಷವಾದ ಪೂಜೆಗಳು, ಸಭೆಗಳು, ಆ ರೀತಿ ಏನೇನು ನಡೆಯುತ್ತೆ ಆಗಿನ ಕಾಲದಲ್ಲಿ, ಅದನ್ನೆಲ್ಲ ಇಲ್ಲಿ ನಡೆಸೋವಂಥ ಒಂದು ಪದ್ಧತಿ ಇತ್ತು. ಅದಕ್ಕೆಲ್ಲ ಈ ಮಂಟಪಗಳನ್ನು ಬಳಕೆ ಮಾಡ್ಕೋತಾ ಇದ್ರು. ನೋಡಿ, ಇದೆಲ್ಲ ಒಳಭಾಗ ಆಯಿತು. ಹೊರಭಾಗದ ಪ್ರಕಾರದಲ್ಲಿ ಏನೇನು ಗುಡಿಗಳಿದ್ದಾವೆ, ವಿಶೇಷತೆ ಇದೆ ನೋಡೋಣ. ಸ್ನೇಹಿತರೆ, ನಾವು ಒಳಭಾಗದಲ್ಲಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಹೇಗಿದೆ ಅಂತ ನೋಡಿದ್ವಿ. ಸೊ ಹೊರಭಾಗದಲ್ಲಿ ನಾವು ಆಗಲೇ ನೋಡಿದಾಗೆ ಗೋಪುರದ ಎರಡೂ ಕಡೆ ಈ ರೀತಿಯ ಮಂಟಪಗಳಿರುವಂತಹ ಒಂದು ರಚನೆ ಇದೆ. ಇದರ ಬಲಭಾಗದಲ್ಲಿ ನಮಗೆ ಒಂದೇ ಸಾಮಾನ್ಯವಾಗಿ ದೇವಸ್ಥಾನಗಳ ಪಕ್ಕ ನಾವು ಕಲ್ಯಾಣಿಗಳು ನಿರ್ಮಾಣ ಆಗಿರೋದನ್ನು ನೋಡ್ತೀವಿ, ಕೊಳಗಳು. ಏಕೆಂದರೆ ದೇವರ ಅಭಿಷೇಕಕ್ಕೆ ಮತ್ತು ದೇವಸ್ಥಾನದ ಸ್ವಚ್ಛತೆಗೋಸ್ಕರ ನೀರು ಬೇಕಾಗಿರುತ್ತೆ. ಆ ನೀರಿಗೋಸ್ಕರ ಒಂದು ಮೂಲ ಬೇಕು. ಆ ಮೂಲಕ್ಕೆ ನಾವು ಕೊಳಗಳನ್ನು ದೇವಸ್ಥಾನ ಹತ್ರ ನೋಡ್ತೀವಿ. ಅದೇ ರೀತಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಪಕ್ಕ ಕೂಡ ಒಂದು ತುಂಬ ಸುಂದರವಾಗಿರುವಂಥ ಕೊಳ ಇದೆ. ಅದು ಆ ಭಾಗದಿಂದ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ. ಬನ್ನಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ, ಇದೆಲ್ಲ ಹೊರ ಪ್ರಾಕಾರದ ಗೋಡೆ. ಇದು ಕರ್ನಾಟಕದಲ್ಲಿ ಇರುವಂಥ ದೊಡ್ಡ ದೇವಸ್ಥಾನಗಳಲ್ಲಿ ಇದು ಒಂದು ಅಂತ ಹೇಳ್ತಾರೆ. ನಮಗೆ ಇದೇ ಥರದ ಇನ್ನೊಂದು ದೊಡ್ಡ ದೇವಸ್ಥಾನ ನಂದಿನಲ್ಲಿದೆ, ನಂದಿ ಭೋಗನಂದೀಶ್ವರ ದೇವಸ್ಥಾನ. ಅದನ್ನ ನೋಡಿದಾಗೆ ಆಗುತ್ತೆ ಎಷ್ಟು ದೊಡ್ಡದಾಗಿದೆ ಪ್ರಾಕಾರ ಇದು. ನೋಡಿ, ಇದೇ ಕಲ್ಯಾಣಿ, ನಾನು ಹೇಳಿದ ಕಲ್ಯಾಣಿ. ಎಷ್ಟು ಸುಂದರವಾಗಿದೆ ಅಂದ ನನ್ನ ಮಗ ಆಲ್ರೆಡಿ ಕೆಳಗಡೆಗೆ ಹೋಗ್ಬಿಟ್ಟಿದ್ದಾನೆ ನೋಡೋದಕ್ಕೆ. ಹತ್ರ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ನೋಡಿ, ಕೊಳದಲ್ಲಿ ನೀರಿದೆ, ಆದರೆ ಸ್ವಲ್ಪ ಸ್ವಚ್ಛತೆ ಇಲ್ಲ. ಬಂದವರು ಎಲ್ಲ ಪ್ಲಾಸ್ಟಿಕ್ ಬಾಟ್ಲು ಅದು ಇದೆಲ್ಲ ಇದು ಬಿಸಾಕ್ಬಿಟ್ಟು ಹೋಗ್ತಾರೆ. ಅದು ಕೊಳದಲ್ಲಿ ನೀರಿದೆ ಅಂದರೆ ಒಂಥರ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಆ ನೀರಿನ ಬಣ್ಣ ಮತ್ತು ಕಲ್ಲಿನ ಬಣ್ಣ ಇದೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಅದೇ ನೀರು ಇಲ್ಲಿವರೆಗೂ ಇತ್ತು ಅನಿಸುತ್ತೆ, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಇನ್ನೂ ಈ ಭಾಗದಲ್ಲಿ ಚೆನ್ನಾಗಿ ಮಳೆ ಬಂದರೆ ಇದು ಇನ್ನೂ ನೀರು ತುಂಬಿಕೊಳ್ಳುತ್ತೆ. ಸುಂದರವಾಗಿರುವಂಥ ಒಂದು ಕೊಳನ ನೋಡಿದ್ವಿ. ನೋಡಿ, ಇದು ಹೊರಭಾಗದ ಅದೇನೋ ಒಳಭಾಗದಲ್ಲಿ ಏನೋ ಪ್ರಾಕಾರ ನೋಡಿದ್ವಿ. ಅದು ಹೊರಭಾಗದಲ್ಲಿ ಈ ಥರ ಕಾಣುತ್ತೆ. ಮತ್ತು ಇದರ ಹೊರಭಾಗಕ್ಕೆ ನಮಗೆ ಆ ದೂರದಲ್ಲಿರುವಂಥ ಗೋಡೆ ನೋಡ್ತಿದ್ದೀರಲ್ಲ, ಅದು ಈ ದೇವಸ್ಥಾನದ ಕಾಂಪೌಂಡು. ಅಷ್ಟು ದೊಡ್ಡದಾಗಿದೆ. ಸುಮಾರು ಎಷ್ಟು ಎಕರೆ ಇದೆಯೋ ಗೊತ್ತಿಲ್ಲ. ಇದು ತುಂಬ ವಿಶಾಲವಾಗಿರುವಂಥ ಒಂದು ದೇವಸ್ಥಾನ ಇದು. ನೋಡಿ, ಹೊರಗಡೆ ಇರುವಂಥ ಕಾಂಪೌಂಡ್ ಗೋಡೆನಲ್ಲಿ ಕೆಲವು ಶಿಲ್ಪಗಳಿದ್ದಾವೆ. ಈ ವಿಶೇಷ ಏನಪ್ಪ ಅಂದರೆ ನೋಡಿ, ಇಲ್ಲಿ ಒಂದು ಮೊಸಳೆ ಇದೆ, ಮೀನು, ಮೊಸಳೆ, ಅದೇ ಜಲಚರಗಳು, ಮುಖ್ಯವಾಗಿ ಜಲಚರಗಳು. ಇಲ್ಲಿ ಇನ್ನೊಂದು ಜಲಚರ ಇದೆ, ಅದು ಒಂಥರ ಮೀನು ಥರನೇ, ದೊಡ್ಡ ಮೀನು ಥರ ಇದೆ. ಎಲ್ಲ ವಿಚಿತ್ರವಾಗಿರುವಂಥ ಜಲಚರಗಳನ್ನ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಮತ್ತು ಇಲ್ಲಿ ಅದು ಚಿರತೆ ನೋಡಿ, ಮುಂಭಾಗದಲ್ಲಿ ಮೇಯ್ತಾ ಇರುವಂತಹ ಜಿಂಕೆ ಮೇಲೆ ಕಣ್ಣಿಟ್ಟಿದೆ, ಅದನ್ನು ಬೇಟೆಯಾಡೋದಕ್ಕೆ ಅಂತ. ಈ ಭಾಗದಲ್ಲಿ ಒಂದು ಆನೆ ಇದೆ, ಮತ್ತು ಇಲ್ಲಿ ಒಂದು ಕೋತಿ ಏನೋ ಕೂತ್ಕೊಂಡಂಗಿದೆ, ಮತ್ತು ಅದ್ರ ಹಿಂಭಾಗದಲ್ಲಿ ಇನ್ನೊಂದು ಸಿಂಹ ಇದೆ. ಸೊ ಈ ರೀತಿಯಾಗಿ ಇಲ್ಲಿರುವಂಥ ಕೆಲವು ಕಲ್ಲುಗಳ ಮೇಲೆ ಕೆತ್ತನೆಗಳನ್ನು ಕೂಡ ಮಾಡಿದ್ದಾರೆ. ನೋಡಿ, ಇದು ದೇವಸ್ಥಾನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಸೇರಿರುವಂಥದ್ದು, ಕರ್ನಾಟಕ ಧಾರ್ಮಿಕ ದತ್ತಿ ಇಲಾಖೆಗೆ. ಅವರು ಇಲ್ಲೆಲ್ಲ ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬ ವಿಶಾಲವಾಗಿರುವಂಥ ದೇವಸ್ಥಾನ ಆಗಿರೋದ್ರಿಂದ ಮೇಂಟೆನೆನ್ಸು ತುಂಬ ಕಷ್ಟ ಇರುತ್ತೆ. ಸೊ ಆದರೂ ಇಲ್ಲೆಲ್ಲ ಕೆಲವು ರಿಪೇರಿ ಕೆಲಸಗಳು ನಡೀತಾ ಇದೆ. ಮತ್ತು ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣಾ ಪಥ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ತುಂಬ ಸೊಗಸಾಗಿ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಚೆನ್ನಾಗಿ ಇಟ್ಕೊಂಡ್ರೆ ಪ್ರವಾಸಿಗರು ಬರ್ತಾರೆ, ಭಕ್ತಾದಿಗಳು ಬರ್ತಾರೆ. ಸೊ ಜನಕ್ಕೆ ಗೊತ್ತಾಗುತ್ತಿಲ್ಲ ಒಂದು ದೇವಸ್ಥಾನ ಇದೆ ಅಂತ. ಯಾಕಂದರೆ ತುಂಬ ಜನಕ್ಕೆ ಕೋಲಾರ ಮುಳ್ಬಾಗಿಲು ಪಕ್ಕದಲ್ಲಿ ಈ ಥರದ್ದೊಂದು ದೇವಸ್ಥಾನ ಇದೆ ಅನ್ನೋದೇ ಗೊತ್ತಿಲ್ಲ. ಸೊ ಚೆನ್ನಾಗಿ ಮೇಂಟೈನ್ ಮಾಡಿ ಪ್ರಚಾರ ಕೊಟ್ಟರೆ ಜನ ಕೂಡ ಬರ್ತಾರೆ. ನೋಡಿ, ಇದು ಹೊರಗಡೆ ಕಾಂಪೌಂಡಿನ ಇನ್ನೊಂದು ಗೋಡೆ. ಈ ಗೋಡೆನಲ್ಲಿ ಕೂಡ ಹಲವಾರು ಶಿಲ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ. ಕೆಲವು ಪ್ರಾಣಿ ಶಿಲ್ಪಗಳಿದ್ದಾವೆ, ಮೀನಿನ ಶಿಲ್ಪಗಳಿದ್ದಾವೆ, ಆನೆ, ಇನ್ನೂ ಬೇರೆ ಬೇರೆ ಥರದ ಪ್ರಾಣಿಗಳ ಶಿಲ್ಪಗಳಿದ್ದಾವೆ. ಬಟ್ ಇಲ್ಲೊಂದು ವಿಶೇಷವಾಗಿರೋ ಶಿಲ್ಪ ಇದೆ. ಇದು ನೋಡಿ, ಒಂದು ಹುಲಿಯನ್ನು ಕೊಲ್ತಾ ಇರುವಂಥ ಒಬ್ಬ ವೀರನ ಒಂದು ಶಿಲ್ಪ ಇದು.
ಸಾಮಾನ್ಯವಾಗಿ ಜನ ಈ ಥರದ ಶಿಲ್ಪ ನೋಡಿದ್ರೆ ಅದು ಹೊಯ್ಸಳ ಲಾಂಛನ ಅಂತ ತಪ್ಪು ತಿಳ್ಕೊತಾರೆ. ಆದರೆ ಅದು ಹೊಯ್ಸಳ ಲಾಂಛನ ಆಗಿರೋದಿಲ್ಲ, ಅದು ಹುಲಿಯನ್ನು ಕೊಲ್ತಾ ಇರುವಂತಹ ಒಬ್ಬ ವೀರನ ಶಿಲ್ಪ ಆಗಿರುತ್ತೆ. ನೋಡಿ, ಈ ಭಾಗದಿಂದ ಕೂಡ ಒಂದು ಎಂಟ್ರೆನ್ಸ್ ಇತ್ತು, ಆದರೆ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಒಟ್ಟು 3 ಎಂಟ್ರೆನ್ಸ್ ಈ ದೇವಸ್ಥಾನಕ್ಕೆ. ಒಂದು ಎಂಟ್ರೆನ್ಸ್ ಬಿಟ್ಟರೆ ಮಿಕ್ಕಿದ 2 ಕ್ಲೋಸ್ ಆಗಿದೆ. ಸೊ ಇಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಆನೆ ಶಿಲ್ಪ ಇದೆ. ಇಲ್ಲೂ ಕೂಡ ಒಂದು ಆನೆ ಶಿಲ್ಪ ಇದೆ. ಸೊ ಈ ಭಾಗದಲ್ಲಿ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗಿದೆ. ನೋಡಿ, ದೂರದಲ್ಲಿ ನೋಡ್ತಾ ಇರೋದು ನಾವು ಎಂಟ್ರೆನ್ಸಲ್ಲಿ ಒಳಗಡೆ ದೇವಸ್ಥಾನಕ್ಕೆ ಒಳಗಡೆ ಬಂದ ತಕ್ಷಣ ನಮಗೆ ಬಲಗಡೆ ಕಾಣುವಂಥ ಒಂದು ಮಂಟಪ. ಅದು ದುಸ್ಥಿತಿನಲ್ಲಿದೆ, ಅದನ್ನು ಕೂಡ ರಿಪೇರಿ ಮಾಡ್ತಾ ಇದ್ದಾರೆ ಈಗ. ಇದೇ ಪ್ರಾಕಾರದೊಳಗಡೆ ಇನ್ನೊಂದು ಗುಡಿ ಇದೆ, ಇದೇನು ಗುಡಿ ಅಂತ ಗೊತ್ತಾಗ್ತಿಲ್ಲ. ಅದು ಬೀಗ ಹಾಕಿದ್ದಾರೆ, ಬಹುಶಃ ಏನೋ ಮೇಂಟೆನೆನ್ಸ್ ಕೆಲಸ ನಡೀತಾ ಇದೆ ಅನ್ಸುತ್ತೆ, ಅದಕ್ಕೋಸ್ಕರ ಬೀಗ ಹಾಕ್ಬಿಟ್ಟಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ ಎಷ್ಟು ಬೃಹದಾಕಾರವಾಗಿರುವಂಥ ಒಂದು ದೇವಸ್ಥಾನ ಇದು. ನನಗಂತೂ ತುಂಬ ಖುಷಿ ಆಯಿತು. ನೋಡಿ, ಎಲ್ಲ ಕೆಲಸಗಳು ನಡೀತಾ ಇದೆ, ಆದಷ್ಟು ಬೇಗ ಇದೆಲ್ಲ ಕೆಲಸ ಪೂರ್ಣ ಆಗಿ ಇನ್ನೂ ಚೆನ್ನಾಗಿ ಕಾಣಲಿ ದೇವಸ್ಥಾನ. ನೋಡಿ, ಇದು ಮಂಟಪ ಅಂತ ಹೇಳಿದ್ನಲ್ಲ, ಆ ಮಂಟಪದ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ, ಎಷ್ಟೊಂದು ಕಂಬಗಳಿದೆ ಅಂತ ಹೇಳಿದ್ರೆ, ಒಂಥರ ಕೆಂಪು ಕಲರ್ ಕಂಬಗಳಿವೆಲ್ಲನೂ. ಇದ್ರ ಮೇಲೆಲ್ಲ ಹಲವಾರು ರೀತಿಯ ಶಿಲ್ಪಗಳಿದ್ದಾವೆ. ನೋಡಿ, ಇಲ್ಲಿ ಒಂದು ಶಿಲ್ಪ ಇದೆ, ಇಲ್ಲಿ ನಂದಿ ಇದೆ, ಮತ್ತು ಇಲ್ಲಿ ನೃತ್ಯ ಮಾಡ್ತಾ ಇರುವಂತಹ ಕೆಲವು ಶಿಲ್ಪಗಳಿದ್ದಾವೆ. ಇಲ್ಲಿ ಮುಂದೆ ಇರುವಂಥ ಕಂಬಗಳು ಸ್ವಲ್ಪ ಡೆಕೋರೇಟಿವ್ ಆಗಿದ್ದಾವೆ. ಇಲ್ಲಿ ಒಂದು ಮಂಗ, ಮೇಲ್ಭಾಗದಲ್ಲಿ ಗಣಪತಿ. ನೋಡಿ, ಈ ಭಾಗದಲ್ಲಿ 2D ಶಿಲ್ಪ ಇದು. ಅಂದರೆ ನಾವು ಈ ಭಾಗದಿಂದ ನೋಡಿದ್ರೆ ನಂದಿ ಕಾಣುತ್ತೆ, ಬಸವ. ಈ ಭಾಗನ ಮುಚ್ಕೊಂಡ್ರೆ ಆನೆ. ಸೊ ಇದು 2D ಶಿಲ್ಪ. ನಾವಿವಾಗ 3D 4D ಅಂತೆಲ್ಲ ಅಂತೀವಿ, ಆಗಿನ ಕಾಲಕ್ಕೇ 2D 3D ಎಲ್ಲ ಮಾಡಿಬಿಟ್ಟಿದ್ದಾರೆ. ಇಲ್ಲೂ ಕೂಡ ಕೃಷ್ಣನ ಒಂದು ಶಿಲ್ಪ ಇದು. ನೋಡಿ, ಈ ಒಂದು ಕಂಬದಲ್ಲಿ ಮೇಲ್ಭಾಗದಲ್ಲಿ ಕೃಷ್ಣನ ಒಂದು ಶಿಲ್ಪ ಇದೆ. ಅದೇ ಬೆಣ್ಣೆಯನ್ನು ಕದ್ದು ತಿಂತಾ ಇರುವಂತಹ ಕೃಷ್ಣನ ಒಂದು ಶಿಲ್ಪ ಅದು. ಕೆಳಗಡೆ ಒಬ್ಬ ಯೋಗಿಗಳ ಒಂದು ಶಿಲ್ಪ ಇದೆ. ನೋಡಿ, ಈ ಭಾಗದ ಕಂಬದಲ್ಲಿ ಸರ್ಪಗಳ ಒಂದು ಶಿಲ್ಪ, ಅದ್ರ ಮೇಲ್ಭಾಗದಲ್ಲಿ ಲಕ್ಷ್ಮಿ, ಅದ್ರ ಮೇಲ್ಭಾಗದಲ್ಲಿ ಒಬ್ಬ ಯತಿಗಳು ಕುಳಿತುಕೊಂಡಿರುವಂಥ ಒಂದು ಶಿಲ್ಪ ಇದೆ. ನೋಡಿ, ಈ ಮಂಟಪದಲ್ಲಿರುವಂತಹ ಕಂಬಗಳ ಮೇಲೆ ತುಂಬ ವಿಶೇಷವಾಗಿರೋ ಶಿಲ್ಪಗಳಿದ್ದಾವೆ. ನೋಡಿ, ಈ ಕಂಬದಲ್ಲಿರುವಂಥ ಶಿಲ್ಪ ಅಂತೂ ತುಂಬ ವಿಶೇಷ. ಏನು ಅಂದರೆ, ನೋಡಿ, ನಮಗೆ ಪ್ರಾಚೀನ ಕಾಲದಿಂದಲೂ ಈ ಸಮರಾಭ್ಯಾಸ, ಕುಸ್ತಿ ಪಂದ್ಯ, ಮಲ್ಯ ಯುದ್ಧ ಇವುಗಳನ್ನೆಲ್ಲ ನಡೆಸ್ತಾ ಇದ್ರು. ಅದರಂತೆ ಈ ಕಂಬದಲ್ಲಿ ಕೂಡ ಒಂದು ಮಲ್ಲ ಯುದ್ಧದ ಒಂದು ಕೆತ್ತನೆ ಇದೆ. ನೋಡಿ, ಇಬ್ಬರು ಏನು ಕುಸ್ತಿ ಆಡ್ತಾ ಇದ್ದಾರೆ, ಮಲ್ಲ ಯುದ್ಧ ಮಾಡ್ತಾ ಇದ್ದಾರೆ, ಅದ್ರ ಕೆತ್ತನೆ ಇದೆ. ಅದ್ರ ಕೆಳಭಾಗದಲ್ಲಿ ಒಂದು ಕೋತಿ ಏನೋ ಒಂದು ಆಹಾರ ಸಿಕ್ತು ಅಂತ ತಿಂತಾ ಇದೆ. ಫ್ರೆಂಡ್ಸ್, ಬೆಂಗಳೂರಿಂದ ಕೇವಲ 2 ಗಂಟೆಗಳ ಅವಧಿಯಲ್ಲಿ ಈ ಒಂದು ದೇವಸ್ಥಾನವನ್ನು ರೀಚ್ ಆಗ್ಬೋದು. ನೀವು ಕೋಲಾರ ಬಂದು ಅಲ್ಲಿಂದ ಮುಳುಬಾಗಿಲಿಗೆ ಬಂದು ಇಲ್ಲಿ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ಒಂದು ದೇವಸ್ಥಾನಕ್ಕೆ ಬರ್ಬೋದು. ತುಂಬ ಸುಂದರವಾಗಿರುವಂತಹ ದೇವಸ್ಥಾನ. ಕರ್ನಾಟಕದಲ್ಲೇ ಇರುವಂಥ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಅಂತ ರೆಕಾರ್ಡ್ ಆಗಿದೆ. ಅದೇ ತುಂಬ ಜನಕ್ಕೆ ಇಲ್ಲೊಂದು ವಿರೂಪಾಕ್ಷೇಶ್ವರನ ದೇವಸ್ಥಾನ ಇದೆ ಅನ್ನೋದೇ ಗೊತ್ತಿಲ್ಲ. ಹಂಪಿನಲ್ಲಿ ಒಂದಿದೆ, ಇಲ್ಲೂ ಒಂದಿದೆ. ನಾವು ಹಂಪಿಗೆ ಹೋಗಿ ಅಲ್ಲಿನ ವಿರೂಪಾಕ್ಷನ ದರ್ಶನ ಮಾಡೋಕ್ಕೆ ಆಗದೆ ಇರೋರು ಕೋಲಾರ ಜಿಲ್ಲೆಯಲ್ಲಿರುವಂತಹ ಈ ಒಂದು ದೇವಸ್ಥಾನಕ್ಕೆ ಬಂದು ನಾವು ವಿರೂಪಾಕ್ಷನ ದರ್ಶನ ಮಾಡ್ಬೋದು. ಅಷ್ಟು ಸುಂದರವಾಗಿರುವಂತಹ ಬೃಹದಾಕಾರವಾಗಿರುವಂತಹ ಒಂದು ದೇವಸ್ಥಾನ. ನೀವು ಒಂದಿನ ಬಿಡುವು ಮಾಡಿಕೊಂಡು ದಯವಿಟ್ಟು ಈ ಒಂದು ದೇವಸ್ಥಾನಕ್ಕೆ ಬಂದೋಗಿ. ಯಾಕಂದರೆ ಇಲ್ಲಿನ ಈ ದೇವಸ್ಥಾನ ಇದೆ ಅನ್ನೋದೇ ತುಂಬ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ತುಂಬ ಜನ ಕಮ್ಮಿ ಪ್ರವಾಸಿಗರು ಬರ್ತಾರೆ, ಭಕ್ತರು ಬರ್ತಾರೆ. ನೀವು ಕೂಡ ಮರೆಯದೆ ನಿಮ್ಮ ಫ್ಯಾಮಿಲಿ ಸಮೇತ ಈ ಒಂದು ದೇವಸ್ಥಾನಕ್ಕೆ ಬನ್ನಿ. ಈ ದೇವಸ್ಥಾನ ಎಲ್ಲಿದೆ ಅಂತ ಲೊಕೇಶನ್ ಕೂಡ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಂದಿನಂತೆ ಸದಾ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫೇಸ್ಬುಕ್ನಲ್ಲಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ಶೇರ್ ಮಾಡಿ. ಇದರಿಗೂ ಕೂಡ ಈ ಒಂದು ದೇವಸ್ಥಾನದ ಬಗ್ಗೆ ತಿಳಿಯಲಿ. ನಮಸ್ಕಾರ.